ಅವರು ಮನುಷ್ಯರು ಅಂತಂದು ರಾಜರ ಪುತ್ರರು ಅಂತಂತೇಳಿ ಹೀಗೆ ಬೇಕಾದಷ್ಟು ಹೇಳ್ಕೊಂಡು ಕೊನೆಗೆ ಹೆದರ್ತಾನೂ ಇದ್ದಾರೆ, ಏನಾದ್ರು ಮೇಲೆ ಬಂದ್ಬಿಡ್ತಾರೇನೋ ಅಂತ ಅಂದ್ಕೊಂಡ್ವಲ್ಲ. ಆಮೇಲೆ ಇದ್ದಕ್ಕಿದ್ದಾಗೆ ಸ್ವಲ್ಪ ಸುಗ್ರೀವ ಮೆಲ್ಲಗೆ ಚೇತರಿಸ್ಕೊಂಡು ತಾನೇ, ಯಾಕೆ ನಾನು ಬೈಬೇಕು ಬಿಡು ಹನುಮಂತ, ನಾವು ಅಷ್ಟೊಂದು ಭಯಪಡಬೇಕಾಗಿಲ್ಲ ಅನ್ನೋದು ಗೊತ್ತಾಗ್ತಿದೆ. ನೀನು ಒಳ್ಳೆ ಮಾತುಗಾರ, ಪಂಡಿತ ಅನ್ನೋದು, ಎದುರಾಳಿಯನ್ನು ಬುಟ್ಟಿಗೆ ಹಾಕ್ಕೊಳ್ತಕ್ಕಂಥ ಕಲೆ ನಿನಗೆ ಗೊತ್ತಿದೆ, ಬಾಕಿಯವ್ರಿಗೆ ಗೊತ್ತಿಲ್ಲ, ಸಿಕ್ಕಾಕೋತಾರೆ ಮಾತಾಡುವಾಗ. ಅದಕ್ಕೆ ಜೊತೆಗೆ ನಿನಗೆ ವೇಷ ಏನಾದ್ರು ಬದಲಾಯಿಸಿಬಿಟ್ರೆ, ಪಂಡಿತನ ವೇಷ, ಕೇರಳದಲ್ಲಿ ನಮ್ಮಲ್ಲಿ ಒಂದು ಆಲಯ ಇದೆ, ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ. ಆಗಾಗ ಅವರು ಅಲಂಕಾರಗಳನ್ನು ಮಾಡ್ತಿರ್ತಾರೆ. ಹಾಗೆ ಬೆಂಗಳೂರಿನಲ್ಲೂ ಕೂಡ ಇದೆ ಪ್ರಸಿದ್ಧಿಯಾಗಿರುವಂಥದ್ದು. ಹಾಗೆ ಮದ್ರಾಸ್ನಲ್ಲೂ ಕೂಡ ಪ್ರಸಿದ್ಧಿಯಾಗಿರುವ ಆಂಜನೇಯ ಸ್ವಾಮಿ ಇದೆ. ನಾವು ಎಲ್ಲೆಲ್ಲಿ ದತ್ತ ಪೀಠಗಳಿವೆಯೋ, ದತ್ತನನ್ನು ಸ್ಥಾಪನೆ ಮಾಡಿ ಅಲ್ಲೆಲ್ಲ ಆಂಜನೇಯನನ್ನು ಪ್ರತಿಷ್ಠೆ ಮಾಡಿದೆ ಒಂದು ಪದ್ಧತಿ ಅದು. ಅಲ್ಲೆಲ್ಲವೂ ಅಪಾರವಾದ ಜನ ನಂಬಿಕೆಯಿಂದ ಬಂದು ಅವರ ಒಂದು ಆಸೆಗಳನ್ನು, ಕೋರಿಕೆಗಳನ್ನು ಈಡೇರಿಸ್ಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದೊಂದು ದಿನ ಒಂದೊಂದು ಅಲಂಕಾರ, ಪಂಡಿತನ ವೇಷದ ಅಲಂಕಾರವನ್ನು ಮಾಡ್ತಾರೆ. ನೀವು ಆ ವೇಷ ನೋಡ್ತಂದರೆ ತುಂಬ ಸಂತೋಷ. ವೇಷ ಬದಲಿಸಿಕೊಂಡು ವೇದಾಭ್ಯಾಸ ಮಾಡ್ತಕ್ಕಂಥ ಬ್ರಹ್ಮಚಾರಿ ವೇಷದಲ್ಲಿ ಅವ್ರ ಹತ್ರ ಹೋಗಬೇಕು. ನೀನು ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬೇಕು. ನೀನು ಅವ್ರಿಗೆ ಅನುಮಾನ ಬರೋದಿಲ್ಲ. ಆ ರೀತಿ ನೀನು ಪಂಡಿತನ ವೇಷ ಹಾಕ್ಕೊಂಡು ಹೋದರೆ, ಹೇಗೋ ಇಲ್ಲೇ ಮಾತಂಗ ಮಹರ್ಷಿ ಆಶ್ರಮ ಇದೆ ಅನ್ನೋದು ನಿನಗೆ ಗೊತ್ತಿದೆ, ನೀನು ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಅಂತ ಹೇಳು. ಹೇಗಾದರೂ ಮತಂಗ ಮುನಿ ನಮ್ಮ ಗುರುವೇ, ಆದ್ದರಿಂದ ನಾವು ಒಂದು ಸುಳ್ಳು ಹೇಳಿದರೂ ಕೂಡ, ನಾವು ಸುಳ್ಳು ಹೇಳಿದಂತೆಯೂ ನಾವು ಆಗದೆ, ಯಾಕೆಂದರೆ ಅವ್ರ ಹತ್ರ ತಾನೇ ನಾವು ಉಪದೇಶಗಳನ್ನು ಪಡೆದಿದ್ದೀವಿ, ನಾವು ವಿಚಾರಗಳನ್ನು ವಿನಿಮಯ ಮಾಡ್ಕೊಂಡು ತಿಳ್ಕೊಂಡಿದ್ದೀವಿ ಅವರ ಹತ್ರ. ಆದ್ದರಿಂದ ನಾನು ಸುಳ್ಳು ಹೇಳಿದಾಗಿಲ್ವಲ್ಲ. ನಾವು ಒಂದು ರೀತಿಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಅವರಿಗೆ. ನಾವು ಅದಕ್ಕೆ ನಿಧಾನವಾಗಿ ಅವರನ್ನು ಮಾತಿಗೆ ಎಳ್ಕೊಂಡು ಮೆಲ್ಲಗೆ ಅವರು ಬಂದಿರತಕ್ಕಂಥ ಒಂದು ವಿಷಯವನ್ನು ತಿಳ್ಕೋಬೇಕು ನೀನು. ಒಂದು ವೇಳೆ ಅವರನ್ನು ನಮ್ಮ ಅಣ್ಣನೇ ಕಳಿಸಿದರೆ ಉಪಾಯವಾಗಿ ಅವರ ದಾರಿ ತಪ್ಪಿಸು ಮೆಲ್ಲಗೆ. ನಮ್ಮ ಅಣ್ಣನಿಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲ ಅನ್ನಿಸಿದರೆ ಅವರ ಮನಸ್ಸನ್ನು ಬದಲಾಯಿಸಿ ನನ್ನ ಹತ್ತಿರ ಕರೆದುಕೊಂಡು ಬಾ, ಹೋಗಿ ಮಾತಾಡೋರ ಹತ್ರ. ನೀನು ವಾಲಿ ವಿಚಾರ ಎತ್ತಿದರೆ, ವಾಲಿ ಸಂಬಂಧ ಇದೆ, ವಾಲಿ ನೋಡಿದ್ದೀವಿ ಅಂದರೆ ನೀನು ಮಾತಾಡಿಸ್ಲೇಬೇಡ, ಹುಷಾರು. ಇಲ್ಲಪ್ಪ ವಾಲಿ ಯಾರೋ ನನಗೆ ಗೊತ್ತಿಲ್ಲ, ನಾವು ನೋಡಿಲ್ಲ ಅಂತ ಅಂದರೆ ಸಾಕು, ಚಮತ್ಕಾರದಿಂದ ಅವರನ್ನು ಮೆಲ್ಲಗೆ ಇಲ್ಲಿ ಕರ್ಕೊಂಡು ಬಾ. ಯಾಕೆಂದರೆ ನೋಡಿದ್ರೆ ಬಲಾಢ್ಯರಾಗಿದ್ದಾರೆ, ನಮಗೆ ಬೇಕಾಗ್ತದೆ. ನಮಗೆ ಹೇಗಾದರೂ ಮಾಡಿ ಅವ್ರನ್ನ ಒಪ್ಪಿಸ್ಬಿಟ್ಟು ಇಲ್ಲಿ ಕರ್ಕೊಂಡು ಬರಬೇಕು ನೀನು. ಅವರನ್ನು ನಮ್ಮ ಪಕ್ಷದಲ್ಲಿ ಇಟ್ಕೊಂಡ್ರೆ ಯಾವಾಗಲಾದರೂ ನಮಗೆ ಕೆಲಸಕ್ಕೆ ಬರ್ತಾರೆ. ಇಂತಹ ಕೆಲಸಗಳನ್ನು ಮಾಡತಕ್ಕಂಥದ್ರಲ್ಲಿ ನೀನು ಎತ್ತಿದ ಕೈ ಅಂತ ಹೊಗಳ್ತಾ ಇದ್ದಾನೆ ಸುಗ್ರೀವ ಹನುಮಂತನಿಗೆ, ಪ್ರೋತ್ಸಾಹಿಸ್ತಾ ಇದ್ದಾನೆ. ಹೋಗು ನೀನು ನೋಡ್ಕೊಂಡು ಬಾ. ಮೆಲ್ಲಗೆ ಅವ್ರನ್ನ ಆ ಪ್ರೋತ್ಸಾಹದಿಂದ ಪ್ರೋತ್ಸಾಹಿಸಿ ಅವರನ್ನು ಮೆಲ್ಲಗೆ ಈ ಬೆಟ್ಟದ ಮೇಲೆ ಕರ್ಕೊಂಡು ಬರಬೇಕು ನೀನು ಅಂತ ಮತ್ತೆ ಹೇಳ್ತಿದ್ದಾನೆ. ಆದಷ್ಟು ಬೇಗ ಮಾಡು ನೀನು ಅಂತ ಹೇಳಿ, ನೀನು ಅಂಥವನು, ಅಂಥ ಶಕ್ತಿ ಇದೆ ನಿನಗೆ, ನಿನ್ನ ಒಂದು ಮಾತಿನ ಬಲ ಇಂಥದ್ದು ಹಾಗೆ ಅಂತ ಹೇಳಿದ ಕೂಡಲೇ ಸುಗ್ರೀವನ ಹೊಗಳಿಕೆಯಿಂದ ಹಿಗ್ಗಿದ ಹನುಮಂತನು ಅದೇ ರೀತಿ ವಿದ್ಯಾರ್ಥಿ ವೇಷ ಹಾಕಿಕೊಂಡು ಅವ್ರ ಹತ್ರ ಹೋಗ್ತಾನೆ. ಯಾಕೆಂದರೆ ಸ್ವಾಮಿ ಹೊಗಳ್ಬಿಟ್ರೆ ಸಾಕು ಅಂತ ಅಂದ್ಕೊಂಡು ಶಾಪ ತಾನೆ. ಅದರಿಂದಲೇ ಆಂಜನೇಯ ಸ್ವಾಮಿ ಮುಂದೆ ನಿಂತು ನಾವು ಹೊಗಳಬೇಕು, ಹನುಮಾನ್ ಚಾಲೀಸ ಹೇಳಬೇಕು, ಓಂ ನಮೋ ಹನುಮತೇ ನಮಃ ಅಂತ ಹೇಳಬೇಕು. ಆಗಲೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಸುಗ್ರೀವನು ಹನುಮಂತನನ್ನು ಹೊಗಳಿ ಚೈತನ್ಯ ಬರೋ ಹಾಗೆ ಮಾಡಿ ಏಳು ನೀನು ಅಂತ ಹೇಳ್ತಾ ಇದ್ದಾರೆ.
ಮುಂದೆ ನೋಡೋಣ. ಹನುಮಂತ ಹೊರಡ್ತಾನ, ಆ ಕೆಲಸ ಮಾಡಿಕೊಡ್ತಾನ ಅನ್ನೋದು ನೋಡೋಣ. ಜಯದತ್ತ.